ಮತ್ತೆ ನನ್ನ ಮಗಳು ಆ ಮನೆಗೆ ಬಂದಾಗಲೇ ನಾನು ಸರಿ ಹೋಗಿದ್ದು. ಆಗಲೇ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದ್ದು. ಈಗಲಾದರೂ ನಿಮಗೆ ನಮ್ಮನ್ನೆಲ್ಲ ನೋಡಬೇಕು ಅಂತ ಅನಿಸ್ತಲ್ಲ. ನಮಗೂ ಒಬ್ಬರು ತಾತ ಇದ್ದಾರೆ, ಮಾವ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಅಲ್ವೇನಾ? ಹೌದೌದು ಹೌದು ತಾತ. ಅದ್ರಲ್ಲೂ ನಿಮ್ದು ಮೀಸ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಬಿಡಿ. ಹಳೆ ರಾಜರ್ ನೋಡ್ದಂಗೆ ಆಗತ್ತೆ. ಹೌದು. ಏನು ಎಲ್ಲರೂ ಸರಿ ಅಪ್ಪನ ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ದೀರಾ? ಹಾಗೇನಿಲ್ಲ ಲಕ್ಷ್ಮಿ, ಇಷ್ಟು ವರ್ಷ ಮಾತಾಡದೇ ಇರೋದನ್ನೆಲ್ಲ ಈಗ ಮಾತಾಡ್ತಾ ಇದ್ದೀನಿ. ಅಪ್ಪ, ಅಣ್ಣನ ಮಗ ಬರ್ತಾನೆ ಅಂದ್ರಲ್ಲ, ಇನ್ನೂ ಬಂದಿಲ್ಲ. ಎಷ್ಟೊತ್ತಾಗ್ಬೋದು? ತನು ಫೋನ್ ಮಾಡಮ್ಮ. ಸರಿ. ಹೇಳ್ತಾನು. ಹಲೋ, ಎಲ್ಲಿದ್ಯೋ? ಬರ್ತಾ ಇದೀವಿ ತನು, ಆನ್ ದಿ ವೇ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆಯಂತೆ, ಬೇಗ ಬನ್ನಿ. ಆತನು ತುಮಕೂರು ಸಿಟಿಗೆ ಎಂಟರ್ ಆಗಿದ್ದೀವಿ, ಇನ್ನೇನು ಬಂದ್ಬಿಡ್ತೀವಿ. ಸರಿ ಆಯ್ತು, ಇಲ್ಲಿ ಎಲ್ಲರೂ ನಿನ್ಗೆ ವೆಯ್ಟ್ ಮಾಡ್ತಿದ್ದಾರೆ, ಬೇಗ ಬಾ. ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತಾನಂತೆ. ಲಕ್ಷ್ಮಿ, ಇವತ್ತು ನಾನು ಕೊಡೋ ಉಡುಗೊರೆ ನೀವು ಜೀವನದಲ್ಲಿ ಮರೆಯೋ ಹಾಗಿಲ್ಲ. ತಾತ, ಅವಾಗಿಂದ ಅದೇನೋ ಉಡುಗೊರೆ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ. ಅದೇನು ಅಂತ ಹೇಳಿಬಿಟ್ರೆ ನಾವು ಖುಷಿ ಪಡ್ತೀವಿ. ಅದನ್ನು ಹೇಳೋದಕ್ಕಿಂತ ನೀವು ಕಣ್ಣಾರ ನೋಡಬೇಕಮ್ಮ. ಅದು ನನ್ನ ಮಗಳಿಗೆ ಮಾತ್ರ ಅಲ್ಲ, ನಿಮ್ಮೆಲ್ರಿಗೂ ಖುಷಿ ಕೊಡುತ್ತೆ. ಲವ್ ಹರೀಶ, ಇವ್ರು ಹೇಳ್ತಿರೋದು ನೋಡ್ತಿದ್ರೆ ಇವ್ರ ಮೊಮ್ಮಗ ಅಮ್ಮನಿಗೆ ಸೇರ್ಬೇಕಾದ ಆಸ್ತಿ ಪತ್ರ ತೊಗೊಂಡು ಬರ್ತಿದ್ದಾನೆ ಅನ್ಸುತ್ತೆ. ಹೌದೌದು, ನನಗೂ ಹಾಗೆ ಅನ್ನಿಸ್ತದೆ. ಆ ಆಸ್ತಿ ಪತ್ರ ನಮ್ಮ ಕೈಗೆ ಬಂದರೆ ನಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಕಣೋ, ನಾವು ಶ್ರೀಮಂತರಾಗ್ಬಿಡ್ತೀವಿ. ಆದರೂ ಅದೇನು ಅಂತ ಒಂದು ಸಣ್ಣ ಹಿಂಟು ಗೊತ್ತಾಗಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಏನಂತ್ಯ? ಯೋಚನೆ ಮಾಡಬೇಡವಾ, ನಾನು ತಾತನ ಹತ್ರ ಬಾಯಿ ಬಿಡಿಸ್ತೀನಿ. ನೀವು ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಅದೇನು ಅಂತ ನಮ್ಗೆ ಬೇಗ ತಿಳ್ಕೊಬೇಕು ಅಂತ ಆಸೆ ಆಗ್ತಿದೆ. ನೀವು ಪೂರ್ತಿ ಹೇಳಿದ್ರು ಪರವಾಗಿಲ್ಲ, ಒಂದು ಸಣ್ಣ ಹಿಂಟ್ ಕೊಡಿ ಸಾಕು. ಲಕ್ಷ್ಮಿ, ನನ್ನ ಮೊಮ್ಮಗ ನನ್ನ ಮೊಮ್ಮಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಯಾಕೆ, ಯಾರಿಗೂ ಅರ್ಥ ಆಗ್ಲಿಲ್ವಾ? ಇಲ್ಲಪ್ಪ, ನೀವು ಹೇಳ್ತಾ ಇರೋದು ಯಾರಿಗೂ ಅರ್ಥ ಆಗ್ತಿಲ್ಲ. ಅದೇನು ಅಂತ ಅರ್ಥ ಆಗೋ ಹಾಗೆ ಹೇಳಿ. ಮಗಳೇ, ನನ್ನ ಮೊಮ್ಮಗ ನಿನ್ನ ಮಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ನೀವು ಈ ರೀತಿ ಸುಮ್ಮನೆ ಇದ್ರೆ ನಮಗೆಲ್ಲ ಗಾಬರಿ ಆಗುತ್ತೆ. ಮೊದಲೇ ಶಕುನಗಳು ಸರಿ ಇಲ್ಲ, ಎಲ್ಲ ಸರಿಯಾಗಿದೆ ತಾನೆ? ಜಾನ್ವಿಯವರು ಸಮುದ್ರ ನೋಡಬೇಕು ಅಂತ ಆಸೆ ಪಟ್ಟರು. ಕರ್ಕೊಂಡು ಹೋದೆ, ಅಲ್ಲಿ ಕಾಲ್ ಜಾರಿ ಸಮುದ್ರ ಬಿದ್ದುಬಿಟ್ರು. ಮಗಳ, ಅವ್ರ ಮಗಳು ಇಲ್ಲೇ ಇದಾರಲ್ಲ. ಇವಳು ದೊಡ್ಡ ಮಗಳು, ನನ್ನ ಮೊಮ್ಮಗ ಕರ್ಕೊಂಡ್ ಬರ್ತಿರೋದು ಚಿಕ್ಕ ಮಗಳನ್ನ. ಅಂದ್ರೆ ಹೌದು, ಜಾನು.
ಏನಪ್ಪ ನೀವು ಹೇಳ್ತಾ ಇರೋದು? ನಮ್ಮ ಜಾನುನ ನಿಮ್ಮ ಮೊಮ್ಮಗ ಕರ್ಕೊಂಡು ಬರ್ತಾ ಇರೋದು? ನಮ್ಮ ಜಾನುನ? ಅದು ಹೇಗಪ್ಪ ಸಾಧ್ಯ? 1 ವರ್ಷದ ಹಿಂದೆನೆ ನಮ್ಮ ಜಾನು ಸತ್ತೋಗಿದಳಪ್ಪ. ಹೌದು ಮಾವ, ನಾನೇ ಕೈಯಾರೆ ಅವಳು ತಿಥಿ ಮಾಡಿದ್ದೀನಿ. ಲಕ್ಷ್ಮಿಗೆ ಎಷ್ಟು ಬಲವಂತ ಮಾಡಿ ಕರೆದ್ರೂ ಅವಳು ಬರಲಿಲ್ಲ. ನನ್ನ ಮಗಳು ಸತ್ತಿಲ್ಲ, ನಾನು ಬರಲ್ಲ ಅಂತ ರೂಮ್ಗೆ ಹೋಗಿ ಸೇರ್ಕೊಂಡ್ಬಿಟ್ಲು. ದುಃಖ ಪಟ್ಕೊಂಡು ಎಲ್ಲ ಕಾರ್ಯ ನಾನೇ ಮುಗಿಸಿದ್ದೀನಿ ಮಾವ. ನೀವಿವಾಗ ಜಾನು ಬರ್ತೀಯಾಳೆ ಅಂದ್ರೆ ಹೇಗೆ ಸಾಧ್ಯ? ನೀವೆಲ್ಲರೂ ಅವಳು ಬದುಕಿಲ್ಲ ಅನ್ಕೊಂಡಿದ್ದೀರ ಅಲ್ವಾ? ಅವಳು ಬದುಕಿದ್ದಾಳೆ. ತಾತ ಹೇಳೋದು ನಿಜನೇ. ಅವರು ನಮ್ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರು. ನಮಗೂ ಗೊತ್ತಿರಲಿಲ್ಲ ಅವ್ರು ನಿಮ್ಮ ಮಗಳು ಅಂತ. ನಮಗೂ ಇತ್ತೀಚೆಗೆ ಗೊತ್ತಾಗಿದ್ದು. ಇವರೇ ತಾನೇ ಜಾನ್ವಿ? ಇವ್ರನ್ನೇ ಈಗ ನಮ್ಮ ಅತ್ತೆ ಮಗ ಕರ್ಕೊಂಡ್ ಬರ್ತಾ ಇರೋದು. ಲಕ್ಷ್ಮೀ